ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಇದು ಮತ್ತೊಂದು ಕೇಸ್. ಮಗನ ಶಾಲೆಯ ವಿಚಾರಕ್ಕೆ ಪ್ರಜ್ವಲ್ ಭೇಟಿಯಾಗಿದ್ರಂತೆ. ಸಂತ್ರಸ್ತೆ ಮಗನ ಶಾಲೆಯ ವಿಚಾರಕ್ಕೆ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಮಗನ ಶಾಲೆ ವಿಚಾರಕ್ಕೆ ಪ್ರಜ್ವಲ್ ಅವರನ್ನ ಸಂತ್ರಸ್ತೆ ಭೇಟಿಯಾಗಿದೆ. ಈತ ಏನ್ ಮಾಡಿದಾನೆ, ನಂಬರ್ ಪಡೆದು ಸಂತ್ರಸ್ತೆಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ವಿಡಿಯೋ ಕಾಲ್ನಲ್ಲಿ ವಿವಸ್ತ್ರವಾಗುವಂತೆ ಆರೋಪಿ ಒತ್ತಾಯ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ವಿವಸ್ತ್ರಕ್ಕೆ ಒಪ್ಪದಿದ್ದಾಗ ವಿಡಿಯೋ ಕಾಲ್ ಅನ್ನು ರೆಕಾರ್ಡ್ ಮಾಡಿ ಧಮಕಿ ಹಾಕಿದ. ವಿಡಿಯೋ ವೈರಲ್ ಮಾಡುವ ಬೆದರಿಕೆಯನ್ನು ಹಾಕಿದ್ದ. ಈತನ ಮೇಲೆ ಆರೋಪ ಕೇಳಿ ಬಂದಿದೆ. ಮತ್ತೊಂದು ಲೈಂಗಿಕ ದೌರ್ಜನ್ಯದ ಆರೋಪ. ಯಾರನ್ನು ಸ್ವಾಮಿ ಬಿಟ್ಟಿದ್ದಾನೆ ಈತ? ಯಾರನ್ನು ಬಿಟ್ಟಿದ್ದಾನೆ? ಯಾರನ್ನೂ ಬಿಟ್ಟಿಲ್ಲ. ಮಗನ ಶಾಲೆಯ ವಿಚಾರಕ್ಕೆ ಹೋಗಿದ್ರಂತೆ ಅಮ್ಮ. ಮಗನ ಶಾಲೆಯ ವಿಚಾರಕ್ಕೆ. ಮಗನ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಮದುವೆ ಆಗಿದೆ, ಮಗ ಇದ್ದಾನೆ, ಆ ಮಗನನ್ನು ಶಾಲೆಗೆ ಸೇರಿಸಬೇಕು. ಆ ವಿಚಾರಕ್ಕೆ ಹೋಗಿ ನಮ್ಮ ಸಂಸದರಲ್ವಾ, ನಾವು ಆಯ್ಕೆ ಮಾಡಿದೀವಲ್ಲ, ಜನಪ್ರತಿನಿಧಿ ಅಲ್ವಾ ಈತ, ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಮಾತಾಡ್ಸಕ್ಕೆ ಹೋಗಿದ್ದಾರೆ. ಈ ಮನುಷ್ಯ ಏನು ಮಾಡಬೇಕು, ಫೋನ್ ನಂಬರ್ ತಗೊಂಡು ವಿಡಿಯೋ ಕಾಲ್ ಮಾಡಿಬಿಟ್ಟಿದ್ದಾರೆ. ಇದೇ ವೇಳೆ ಜಾಲತಾಣದಲ್ಲಿ ಸಂತ್ರಸ್ತೆಯ ಆ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳಿದಂತೆ ಫೋಟೋ ವೈರಲ್ ಕುರಿತು ಪ್ರಜ್ವಲ್ ಸಂಪರ್ಕಿಸಿದ್ರು. ಈ ಸಂತ್ರಸ್ತೆ ಸ್ಟೇ ತಂದಿದ್ದೀನಿ, ಏನೂ ಆಗಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಮತ್ತೆ ಫೋಟೋ ವೈರಲ್ ಆದಾಗ ದೂರು ನೀಡಿದ್ರು ಸಂತ್ರಸ್ತೆ. ಫೋಟೋ ವೈರಲ್ ಆಗಿದೆ. ವಿಡಿಯೋ ಕಾಲ್ ಮಾಡಕ್ಕೆ ಹೋಗಿ ಆ ಫೋಟೋಗಳು ವೈರಲ್ ಆಗಿ ದೂರಿನ ಅನ್ವಯ ಪ್ರಜ್ವಲ್, ಕಿರಣ್, ಶರತ್, ಪ್ರೀತಮ್ ಗೌಡ 4 ವಿರುದ್ಧ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಪ್ರೀತಮ್ ಗೌಡ ಕೂಡ ಇದ್ದಾರೆ ಈ ಎಫ್ಐಆರ್. ಇದೇ ವೇಳೆ ಜಾಲತಾಣದಲ್ಲಿ ಸಂತ್ರಸ್ತೆಯ ಫೋಟೋವನ್ನು ವೈರಲ್ ಮಾಡಲಾಗಿತ್ತು. ಫೋಟೋ ವೈರಲ್ ಕುರಿತು ಪ್ರಜ್ವಲ್ ಸಂಪರ್ಕಿಸಿದ್ರು ಈ ಸಂತ್ರಸ್ತೆ. ಏನ್ರಿ ವೈರಲ್ ಆಗಲ್ಲ, ಏನೂ ಆಗಲ್ಲ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ವೈರಲ್ ಆಗ್ತಾ ಇದೆ ನಮ್ಮ ಫೋಟೋ ಅಂತ ಕೇಳಿದಾಗ ಇಲ್ಲ ಮಾ ಸ್ಟೇ ತಂದಿದ್ದೀನಿ, ಹಂಗೆಲ್ಲ ಆಗಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ನೋಡಿದ್ರೆ ಇಡೀ ಹಾಸನಗೆ ವೈರಲ್ ಆಗಿದೆ. ನಾವು ನೋಡಿದ್ವಿ 2900ರಷ್ಟು ವಿಡಿಯೋಗಳು, ಫೋಟೋಗಳು ಏನೆಲ್ಲ ಹರಿದಾಡ್ತಾ ಇತ್ತು. ಅದರಲ್ಲಿ ಈ ಸಂತ್ರಸ್ತೆದ್ದೂ ಕೂಡ ಒಂದು ಫೋಟೋ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು ಬಂದು ದೂರು ಕೊಟ್ಟಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿದೆ. ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಇದು ಮತ್ತೊಂದು ಕೇಸ್. ಮಗನ ಶಾಲೆಯ ವಿಚಾರಕ್ಕೆ ಪ್ರಜ್ವಲ್ ಭೇಟಿಯಾಗಿದ್ರಂತೆ. ಸಂತ್ರಸ್ತೆ ಮಗನ ಶಾಲೆಯ ವಿಚಾರಕ್ಕೆ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಸಂತ್ರಸ್ತೆ ದೂರು ಕೊಟ್ಟಿದ್ದಾರೆ. ಒಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಮಗನ ಶಾಲೆ ವಿಚಾರಕ್ಕೆ ಪ್ರಜ್ವಲ್ ಅವರನ್ನ ಸಂತ್ರಸ್ತೆ ಭೇಟಿಯಾಗಿದೆ. ಈತ ಏನ್ ಮಾಡಿದಾನೆ, ನಂಬರ್ ಪಡೆದು ಸಂತ್ರಸ್ತೆಗೆ ವಿಡಿಯೋ ಕಾಲ್ ಮಾಡಿದ್ದಾನೆ. ವಿಡಿಯೋ ಕಾಲ್ನಲ್ಲಿ ವಿವಸ್ತ್ರವಾಗುವಂತೆ ಆರೋಪಿ ಒತ್ತಾಯ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ. ವಿವಸ್ತ್ರಕ್ಕೆ ಒಪ್ಪದಿದ್ದಾಗ ವಿಡಿಯೋ ಕಾಲ್ ಅನ್ನು ರೆಕಾರ್ಡ್ ಮಾಡಿ ಧಮಕಿ ಹಾಕಿದ. ವಿಡಿಯೋ ವೈರಲ್ ಮಾಡುವ ಬೆದರಿಕೆಯನ್ನು ಹಾಕಿದ್ದ. ಈತನ ಮೇಲೆ ಆರೋಪ ಕೇಳಿ ಬಂದಿದೆ. ಮತ್ತೊಂದು ಲೈಂಗಿಕ ದೌರ್ಜನ್ಯದ ಆರೋಪ. ಯಾರನ್ನು ಸ್ವಾಮಿ ಬಿಟ್ಟಿದ್ದಾನೆ ಈತ? ಯಾರನ್ನು ಬಿಟ್ಟಿದ್ದಾನೆ? ಯಾರನ್ನೂ ಬಿಟ್ಟಿಲ್ಲ. ಮಗನ ಶಾಲೆಯ ವಿಚಾರಕ್ಕೆ ಹೋಗಿದ್ರಂತೆ ಅಮ್ಮ. ಮಗನ ಶಾಲೆಯ ವಿಚಾರಕ್ಕೆ. ಮಗನ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಮದುವೆ ಆಗಿದೆ, ಮಗ ಇದ್ದಾನೆ, ಆ ಮಗನನ್ನು ಶಾಲೆಗೆ ಸೇರಿಸಬೇಕು. ಆ ವಿಚಾರಕ್ಕೆ ಹೋಗಿ ನಮ್ಮ ಸಂಸದರಲ್ವಾ, ನಾವು ಆಯ್ಕೆ ಮಾಡಿದೀವಲ್ಲ, ಜನಪ್ರತಿನಿಧಿ ಅಲ್ವಾ ಈತ, ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಮಾತಾಡ್ಸಕ್ಕೆ ಹೋಗಿದ್ದಾರೆ. ಈ ಮನುಷ್ಯ ಏನು ಮಾಡಬೇಕು, ಫೋನ್ ನಂಬರ್ ತಗೊಂಡು ವಿಡಿಯೋ ಕಾಲ್ ಮಾಡಿಬಿಟ್ಟಿದ್ದಾರೆ. ಇದೇ ವೇಳೆ ಜಾಲತಾಣದಲ್ಲಿ ಸಂತ್ರಸ್ತೆಯ ಆ ವಿಡಿಯೋಗಳನ್ನು ಹಾಕ್ತೀನಿ ಅಂತ ಹೇಳಿದಂತೆ ಫೋಟೋ ವೈರಲ್ ಕುರಿತು ಪ್ರಜ್ವಲ್ ಸಂಪರ್ಕಿಸಿದ್ರು. ಈ ಸಂತ್ರಸ್ತೆ ಸ್ಟೇ ತಂದಿದ್ದೀನಿ, ಏನೂ ಆಗಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ರು. ಮತ್ತೆ ಫೋಟೋ ವೈರಲ್ ಆದಾಗ ದೂರು ನೀಡಿದ್ರು ಸಂತ್ರಸ್ತೆ. ಫೋಟೋ ವೈರಲ್ ಆಗಿದೆ. ವಿಡಿಯೋ ಕಾಲ್ ಮಾಡಕ್ಕೆ ಹೋಗಿ ಆ ಫೋಟೋಗಳು ವೈರಲ್ ಆಗಿ ದೂರಿನ ಅನ್ವಯ ಪ್ರಜ್ವಲ್, ಕಿರಣ್, ಶರತ್, ಪ್ರೀತಮ್ ಗೌಡ 4 ವಿರುದ್ಧ ಸಿಐಡಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಪ್ರೀತಮ್ ಗೌಡ ಕೂಡ ಇದ್ದಾರೆ ಈ ಎಫ್ಐಆರ್. ಇದೇ ವೇಳೆ ಜಾಲತಾಣದಲ್ಲಿ ಸಂತ್ರಸ್ತೆಯ ಫೋಟೋವನ್ನು ವೈರಲ್ ಮಾಡಲಾಗಿತ್ತು. ಫೋಟೋ ವೈರಲ್ ಕುರಿತು ಪ್ರಜ್ವಲ್ ಸಂಪರ್ಕಿಸಿದ್ರು ಈ ಸಂತ್ರಸ್ತೆ. ಏನ್ರಿ ವೈರಲ್ ಆಗಲ್ಲ, ಏನೂ ಆಗಲ್ಲ ಅಂತ ಹೇಳಿದ್ರಿ, ಇವಾಗ ನೋಡಿದ್ರೆ ವೈರಲ್ ಆಗ್ತಾ ಇದೆ ನಮ್ಮ ಫೋಟೋ ಅಂತ ಕೇಳಿದಾಗ ಇಲ್ಲ ಮಾ ಸ್ಟೇ ತಂದಿದ್ದೀನಿ, ಹಂಗೆಲ್ಲ ಆಗಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ನೋಡಿದ್ರೆ ಇಡೀ ಹಾಸನಗೆ ವೈರಲ್ ಆಗಿದೆ. ನಾವು ನೋಡಿದ್ವಿ 2900ರಷ್ಟು ವಿಡಿಯೋಗಳು, ಫೋಟೋಗಳು ಏನೆಲ್ಲ ಹರಿದಾಡ್ತಾ ಇತ್ತು. ಅದರಲ್ಲಿ ಈ ಸಂತ್ರಸ್ತೆದ್ದೂ ಕೂಡ ಒಂದು ಫೋಟೋ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು ಬಂದು ದೂರು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.